ಸ್ನೇಹಿತರೆ, ಈಗ ದೇಶದಾದ್ಯಂತ ಎಲ್ಲರ ಬಾಯಲ್ಲೂ ಹರಿದಾಡುತ್ತಿರುವ ಅಂಶವೆಂದರೆ ಅದು ಮಹಾಕುಂಭಮೇಳ. ಈ ಮಹಾಕುಂಭಮೇಳವು ಜನವರಿ 13ರಿಂದ ಪ್ರಾರಂಭವಾಗಿರುವ ವಿಷಯ ಎಲ್ಲರಿಗೂ ತಿಳಿದಿರುವುದೇ. ಕುಂಭಮೇಳ ಎಂದಾಕ್ಷಣ ನಮಗೆಲ್ಲ ಸಾಮಾನ್ಯವಾಗಿ ನೆನಪಾಗುವುದು ಅಘೋರಿಗಳು, ಅಂದರೆ ನಾಗಸಾಧುಗಳು. ನಾವು ಇಲ್ಲಿಯವರೆಗೂ ಹೆಚ್ಚಾಗಿ ಗಂಡು ನಾಗಸಾಧುಗಳ ಬಗ್ಗೆ ಸೋಷಿಯಲ್ ಮೀಡಿಯಾ ಅಥವಾ ಇತರ ಮೀಡಿಯಾಗಳಲ್ಲಿ ಕೇಳಿರುತ್ತೇವೆ ಅಥವಾ ನೋಡಿರುತ್ತೇವೆ. ಆದರೆ ಗಂಡು ನಾಗಸಾಧುಗಳ ರೀತಿಯಲ್ಲಿ ಮಹಿಳಾ ನಾಗಸಾಧುಗಳು ಕೂಡ ಇರುತ್ತಾರೆ. ಇವರು ಹೆಚ್ಚಾಗಿ ಹೊರಗಡೆ ಕಾಣಿಸಿಕೊಳ್ಳುವುದಿಲ್ಲ. ಗಂಡು ನಾಗಸಾಧುಗಳ ಹಾಗೆ ಮಹಿಳಾ ನಾಗಸಾಧುಗಳು ಅವರ ಶಕ್ತಿಗಳನ್ನು ಪ್ರದರ್ಶಿಸುವುದಿಲ್ಲ. ಇವರು ಕೇವಲ ಈಶ್ವರನನ್ನು ಆರಾಧಿಸುವ ಸಮಯದಲ್ಲಿ ಇವರ ಶಕ್ತಿಗಳನ್ನು ಪ್ರದರ್ಶಿಸುತ್ತಾರೆ. ಮಹಿಳಾ ನಾಗಸಾಧುಗಳಾಗಿ ಬದಲಾಗಬೇಕಾದರೆ ಮಹಿಳೆಯರು ಅವರ ದೇಹದ ಒಂದು ಭಾಗವನ್ನು ತ್ಯಜಿಸಬೇಕಾಗುತ್ತದೆ. ಸಾಧಾರಣ ಮಹಿಳೆ ನಾಗಸಾಧುವಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಕೇಳಿದರೆ ಮೈ ಜುಮ್ಮೆನಿಸುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಮಹಿಳಾ ನಾಗಸಾಧುಗಳ ಕುರಿತಾದ ಕೆಲವು ಆಶ್ಚರ್ಯಕರ ವಿಷಯಗಳನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸಾಮಾನ್ಯ ಮಹಿಳೆ ನಾಗಸಾಧುವಾಗಿ ಹೇಗೆ ಬದಲಾಗುತ್ತಾರೆ ಎಂಬುದು ಎಲ್ಲಿಯೂ ನಮಗೆ ತಿಳಿಯುವುದಿಲ್ಲ. ಗಂಡು ನಾಗಸಾಧುಗಳ ಬಗ್ಗೆ ಹಲವಾರು ಕಡೆ ನಮಗೆ ಇನ್ಫಾರ್ಮೇಶನ್ ಸಿಗುತ್ತದೆ. ಗಂಡು ನಾಗಸಾಧುಗಳ ಹಾಗೆ ಮಹಿಳಾ ನಾಗಸಾಧುಗಳು ಕೂಡ ನಗ್ನವಾಗಿರುತ್ತಾರಾ? ಮಹಿಳಾ ನಾಗಸಾಧುಗಳಾಗಿ ಬದಲಾಗಬೇಕಾದರೆ ದೇಹದ ಯಾವ ಭಾಗವನ್ನು ತ್ಯಜಿಸಬೇಕು? ಮಹಿಳಾ ನಾಗಸಾಧುಗಳಿಗೆ ಉದ್ದ ಕೂದಲಿರಬೇಕಾ? ಅವರು ಕೂಡ ಮೈಯೆಲ್ಲ ಬೂದಿ ಲೇಪಿಸಿಕೊಂಡಿರುತ್ತಾರಾ? ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಅನೇಕರಿಗೆ ಬರುತ್ತಿರುತ್ತದೆ, ಹೌದಲ್ಲವೇ? ಸ್ನೇಹಿತರೆ, ಈ ಮಹಿಳಾ ನಾಗಸಾಧುಗಳ ಕುರಿತು ನಾವು ಹೆಚ್ಚಾಗಿ ಕೇಳಿರುವುದಿಲ್ಲ. ಮೊದಲಿಗೆ ನಾವು ಗಂಡು ನಾಗಸಾಧುಗಳಿಗೂ ಮತ್ತು ಮಹಿಳಾ ನಾಗಸಾಧುಗಳಿಗೂ ಇರುವ ವ್ಯತ್ಯಾಸವನ್ನು ತಿಳಿಯೋಣ. ಗಂಡು ನಾಗಸಾಧುಗಳ ಹಾಗೆ ಮಹಿಳಾ ನಾಗಸಾಧುಗಳು ಹೆಚ್ಚಾಗಿ ಹೊರ ಜಗತ್ತಿಗೆ ಕಾಣಿಸುವುದಿಲ್ಲ. ಇವರು ಮನುಷ್ಯರಿಗೆ ದೂರವಾಗಿ ತುಂಬಾ ಕಠಿಣವಾದ ಪರೀಕ್ಷೆಗಳನ್ನು ಎದುರಿಸಿ ರಹಸ್ಯಮಯ ಪ್ರದೇಶಗಳಲ್ಲಿ ಸದಾಕಾಲ ಈಶ್ವರನ ಆರಾಧನೆಯಲ್ಲಿ ತೊಡಗಿರುತ್ತಾರೆ. ಮಹಿಳಾ ನಾಗಸಾಧುಗಳು ಹೊರ ಜಗತ್ತಿಗೆ ಕಾಣಿಸುವುದು ತುಂಬಾ ಅಪರೂಪ. ಸಾಧಾರಣ ಮಹಿಳೆಯರು ನಾಗಸಾಧುಗಳಾಗಿ ಬದಲಾಗಬೇಕಾದರೆ ಕಠಿಣವಾದ ಪ್ರಕ್ರಿಯೆ ಇರುತ್ತದೆ. ಅದು ಹೃದಯ ವಿದ್ರಾವಕವಾಗಿರುತ್ತದೆ. ಇದರಲ್ಲಿ ಒಂದೊಂದು ಹೆಜ್ಜೆಯೂ ಕೂಡ ಕ್ಲಿಷ್ಟಕರವಾಗಿದ್ದು ಅವುಗಳೆಲ್ಲವನ್ನು ಪಾಸಾದರೆ ಮಾತ್ರ ಮಹಿಳಾ ನಾಗಸಾಧುವಾಗಿ ಬದಲಾಗುತ್ತಾರೆ. ಈ ಪ್ರಕ್ರಿಯೆಯು ಹಲವು ವರ್ಷಗಳ ಕಾಲ ಮುಂದುವರಿಯುತ್ತದೆ. ಆನಂತರ ಯಾವುದೋ ಒಂದು ಮಠದ ಮುಖಾಂತರ ಮಹಿಳಾ ನಾಗಸಾಧುಗಳಾಗಿ ಘೋಷಿಸಲ್ಪಡುತ್ತಾರೆ. ಎಲ್ಲಾ ಹಂತಗಳು ಪೂರ್ತಿಯಾದ ಬಳಿಕ ಮಹಾಪುರುಷ್, ಲಿಂಗಭಂಗ್, ಟಾಂಗ್ತೇಲಂತಹ ಹೆಸರುಗಳನ್ನು ಇವರಿಗೆ ನೀಡಲಾಗುತ್ತದೆ. ಮೊದಲಿಗೆ ನಾಗಸಾಧುಗಳಾಗಿ ಬದಲಾಗಬೇಕೆಂದರೆ ಯಾವುದಾದರೂ ಒಂದು ಮಠದಲ್ಲಿ ನೋಂದಣಿ ಮಾಡಿಸಬೇಕು. ಆನಂತರ ನಾಗಸಾಧುಗಳಾಗಿ ಬದಲಾಗಲು ಬೇಕಾದ ಅರ್ಹತೆಗಳಿವೆಯಾ ಅಥವಾ ಇಲ್ಲವಾ ಎಂಬ ಕೋನದಲ್ಲಿ ನಾಗಸಾಧುಗಳಾಗಿ ಬದಲಾಗಲು ಬಂದವರನ್ನು ಪರೀಕ್ಷಿಸಲಾಗುತ್ತದೆ. ಕೆಲವು ವರ್ಷಗಳ ಕಾಲ ಹಿರಿಯ ನಾಗಸಾಧುಗಳ ಜೊತೆ ಕಠಿಣ ತಪಸ್ಸು ಮಾಡಬೇಕಾಗುತ್ತದೆ. ಹೀಗೆ ಅನೇಕ ವರ್ಷಗಳ ಕಾಲ ತಪಸ್ಸು ಮುಗಿದ ಬಳಿಕ ಮಹಿಳಾ ನಾಗಸಾಧುಗಳಾಗಿ ಬದಲಾಗಲು ಅರ್ಹತೆ ಲಭಿಸುತ್ತದೆ. ಆನಂತರವೂ ಕೂಡ ಅನೇಕ ರೀತಿಯ ಪ್ರಕ್ರಿಯೆಗಳಿರುತ್ತವೆ. ಈ ಪ್ರಕ್ರಿಯೆಗಳು ತುಂಬಾ ಕಠಿಣವಾಗಿರುತ್ತವೆ. ಮೊದಲನೆಯದಾಗಿ ಬ್ರಹ್ಮಚರ್ಯ. ವ್ಯಕ್ತಿಗಳು ಗಂಡಾಗಿರಬಹುದು ಅಥವಾ ಹೆಣ್ಣಾಗಿರಬಹುದು. ಅವರು ನಾಗಸಾಧುಗಳಾಗಿ ಬದಲಾಗಬೇಕೆಂದರೆ ಮುಖ್ಯವಾಗಿ ಪಾಲಿಸಬೇಕಾಗಿರುವುದು ಬ್ರಹ್ಮಚರ್ಯ. ಆನಂತರ ಇವರು ಮಹಾಪುರುಷಾಗಿ ಬದಲಾಗುತ್ತಾರೆ. ಈ ಮಹಾಪುರುಷ್ ಭಾಗವಾಗಿ ಮಹಿಳಾ ನಾಗಸಾಧುಗಳಿಗೆ ರುದ್ರಾಕ್ಷಿ ಮಾಲೆ ನೀಡುವ ಪ್ರಕ್ರಿಯೆ ನಡೆಯುತ್ತದೆ. ಹಿರಿಯ ನಾಗಸಾಧು ಬಾಬಾಗಳ ದೇಹದ ಮೇಲಿರುವ ಹಾಗೆ ರುದ್ರಾಕ್ಷಿ ಮಾಲೆಗಳನ್ನು ಇವರು ಧರಿಸುತ್ತಾರೆ. ಆನಂತರ ಶಿರೋಮಂಡನಂ ಎಂಬ ಪ್ರಕ್ರಿಯೆ ಇರುತ್ತದೆ. ಈ ಪ್ರಕ್ರಿಯೆಯ ಭಾಗವಾಗಿ ನಾಗಸಾಧುಗಳಾಗಿ ಬದಲಾಗಬೇಕೆಂದಿರುವವರು ಅವರ ತಲೆಯ ಮೇಲಿರುವ ಕೂದಲನ್ನು ಪೂರ್ತಿಯಾಗಿ ತೆಗೆಯಬೇಕಾಗುತ್ತದೆ. ಆನಂತರ ಇವರ ಹೆಸರಿನ ಮೇಲೆ ಇವರೇ ಪಿಂಡ ಪ್ರದಾನವನ್ನು ಮಾಡುವ ಪ್ರಕ್ರಿಯೆಯನ್ನು ಇವರು ನಿರ್ವಹಿಸಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಸಂಸಾರ, ಕುಟುಂಬ ಎಂಬ ಪಾಶದಿಂದ ಇವರು ಪೂರ್ತಿಯಾಗಿ ದೂರವಾಗುತ್ತಾರೆ. ಆನಂತರ ಮಾಡುವಂತಹ ಕಠಿಣ ಸಾಧನೆಯ ಮೂಲಕ ಭಗವಂತನಲ್ಲಿ ಇವರು ಲೀನವಾಗುತ್ತಾರೆ. ಆನಂತರ ಮತ್ತೊಂದು ಮುಖ್ಯವಾದ ಪ್ರಕ್ರಿಯೆ ಇರುತ್ತದೆ. ಇವೆಲ್ಲವನ್ನೂ ಪೂರ್ತಿಯಾಗಿ ಮಠದಲ್ಲಿ ನಿರ್ವಹಿಸುತ್ತಾರೆ. ಆ ಪ್ರಕ್ರಿಯೆಯ ಹೆಸರು ಲಿಂಗಭಂಗ್, ಅಂದರೆ ಮಹಿಳಾ ನಾಗಸಾಧುಗಳ ಗುಪ್ತಾಂಗ ಅಂದರೆ ಯೋನಿಯನ್ನು ಸಂಸಾರಕ್ಕೆ ಉಪಯೋಗವಾಗದ ಹಾಗೆ ಮಾಡುತ್ತಾರೆ. ಈ ಪ್ರಕ್ರಿಯೆಯನ್ನು ಲಿಂಗಭಂಗ್ ಎನ್ನುತ್ತಾರೆ. ಈ ಪ್ರಕ್ರಿಯೆಯ ಬಳಿಕ ಮಹಿಳಾ ನಾಗಸಾಧುವಾಗಿ ಬದಲಾಗುತ್ತಾರೆ. ಸ್ನೇಹಿತರೆ, ಮಹಿಳಾ ನಾಗಸಾಧುಗಳಾಗಿ ಬದಲಾಗಬೇಕಾದರೆ 10 ರಿಂದ 15 ವರ್ಷಗಳ ಕಾಲ ಕಠಿಣ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು.
ಈ ಬ್ರಹ್ಮಚರ್ಯ ಕಾಲಾವಧಿಯಲ್ಲಿ ಇವರ ನಿಷ್ಠೆ, ಭಕ್ತಿ ಮತ್ತು ಪರಿಶ್ರಮಕ್ಕೆ ಮೆಚ್ಚಿ ಇವರ ಗುರುಗಳು ಪ್ರತಿಫಲವಾಗಿ ಇವರಿಗೆ ದೀಕ್ಷೆಯನ್ನು ನೀಡುತ್ತಾರೆ. ನಾಗಸಾಧುಗಳಾಗಿ ಬದಲಾಗಬೇಕೆಂದರೆ ಸನ್ಯಾಸಿ ಜೀವನವನ್ನು ಇಷ್ಟಪಡುವುದರ ಜೊತೆಗೆ ದೃಢ ನಿರ್ಧಾರವನ್ನು ಹೊಂದಿರಬೇಕು. ಸಂಸಾರ ಮತ್ತು ಕುಟುಂಬವನ್ನು, ಬಂಧ ಬಾಂಧವ್ಯಗಳನ್ನು ಪೂರ್ತಿಯಾಗಿ ತ್ಯಾಗ ಮಾಡಬೇಕು. ಆ ಪರಮಶಿವನ ಮೇಲೆ ಅಚಲವಾದ ಭಕ್ತಿ ಮತ್ತು ನಂಬಿಕೆ ಇರಬೇಕು. ಗಂಡು ನಾಗಸಾಧುಗಳ ಹಾಗೆ ಪೂರ್ತಿಯಾಗಿ ಶಿರೋಮಂಡನೆ ಮಾಡಿಕೊಳ್ಳಬೇಕು. ಆನಂತರ ಅನೇಕ ರೀತಿಯ ಮಂತ್ರಗಳಿಂದ ತನಗೆ ತಾನೇ ಮರಣ ಹೊಂದಿದ ಹಾಗೆ ಭಾವನೆ ಅವರಲ್ಲಿ ಮೂಡಬೇಕು. ಅದರ ಭಾಗವಾಗಿ ಅವರ ಕೈಯಾರೆ ಅವರಿಗೆ ಪಿಂಡ ಪ್ರದಾನ ಮಾಡಿಸುತ್ತಾರೆ. ಆನಂತರ ನದಿಯಲ್ಲಿ ಸ್ನಾನ ಮಾಡಿಸುತ್ತಾರೆ. ಸ್ನಾನ ಮುಗಿದ ಬಳಿಕ ದಿನಪೂರ್ತಿ ದೈವಾರಾಧನೆಯಲ್ಲಿ ಮುಳುಗಿ ಹೋಗುತ್ತಾರೆ. ಹೀಗೆ ಪ್ರತಿದಿನವೂ ಮುಂಜಾನೆ ಮತ್ತು ಸಂಜೆ ಸ್ನಾನ ಮುಗಿಸಿ ಶಿವಾರಾಧನೆ ಮಾಡುತ್ತಾ ಮಠದಲ್ಲಿ ನಡೆಯುವಂತಹ ಕಾರ್ಯಕಲಾಪಗಳನ್ನು ನಿರ್ವಹಿಸುತ್ತಿರುತ್ತಾರೆ. ಆ ಮಠದಲ್ಲಿನ ಸಾಧು ಸಂತರು ಮಹಿಳಾ ನಾಗಸಾಧುಗಳನ್ನು ಮಾತಾ ಎಂದು ಸಂಬೋಧಿಸುತ್ತಾರೆ. ಮಹಿಳಾ ನಾಗಸಾಧುಗಳಾಗಿ ಬದಲಾಗಬೇಕೆಂದರೆ ಮೊದಲಿನಿಂದಲೂ ಸಮಾಜದ ಮೇಲಾಗಲಿ ಅಥವಾ ಕುಟುಂಬದ ಮೇಲಾಗಲಿ ಯಾವುದೇ ರೀತಿಯ ವ್ಯಾಮೋಹ ಇರಬಾರದು. ಈ ವಿಷಯದಲ್ಲಿ ಅವರ ಗುರುಗಳಿಗೆ ಪೂರ್ತಿಯಾಗಿ ನಂಬಿಕೆ ಬಂದ ಬಳಿಕವೇ ಮಹಿಳಾ ನಾಗಸಾಧುಗಳಿಗೆ ದೀಕ್ಷೆ ನೀಡಲಾಗುತ್ತದೆ. ಆದರೆ ಮಹಿಳಾ ನಾಗಸಾಧುಗಳಾಗಿ ಬದಲಾದ ನಂತರ ಪೂರ್ತಿಯಾಗಿ ನಗ್ನವಾಗಿರಬೇಕು ಎಂದೇನಿಲ್ಲ. ಸೆನ್ಸಿಟಿವ್ ಭಾಗಗಳನ್ನು ಅಂದರೆ ಗುಪ್ತಾಂಗಗಳನ್ನು ಮರೆಮಾಚಲು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಧರಿಸಲು ಅನುಮತಿ ನೀಡುತ್ತಾರೆ. ಸ್ನೇಹಿತರೆ, ಮಠಗಳಲ್ಲಿ ಮಹಿಳಾ ನಾಗಸಾಧುಗಳ ದೀಕ್ಷೆ ಪಡೆಯುತ್ತಿರುವವರಲ್ಲಿ ನಮ್ಮ ದೇಶದ ಮಹಿಳೆಯರಿಗಿಂತಲೂ ವಿದೇಶಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಇಂತಹ ಕಠಿಣ ಪರೀಕ್ಷೆಗಳನ್ನು ಎದುರಿಸಿದ ನಂತರ ಹೊರಗಡೆ ಜಗತ್ತಿನ ಬಗ್ಗೆ ಚಿಂತಿಸದೆ, ತಲೆಕೆಡಿಸಿಕೊಳ್ಳದೆ ತುಂಬಾ ಸಂತೋಷವಾಗಿ ಜೀವನ ಮುಂದುವರಿಸುತ್ತಾರೆ. ಆದ್ದರಿಂದಲೇ ಮಹಾಕುಂಭಮೇಳದಲ್ಲಿ ಹೆಚ್ಚಾಗಿ ನಾವು ನೇಪಾಳದಿಂದ ಬಂದ ಮಹಿಳಾ ನಾಗಸಾಧುಗಳನ್ನು ನೋಡಬಹುದು. ಮುಖ್ಯವಾಗಿ ಈ ಮಹಿಳಾ ನಾಗಸಾಧುಗಳು ಪೂರ್ತಿಯಾಗಿ ಕೌಟುಂಬಿಕ ಜೀವನವನ್ನು ತ್ಯಜಿಸಿ ಸಾಧು ಜೀವನ ವಿಧಾನವನ್ನು ಆರಿಸಿರುತ್ತಾರೆ. ಈ ತರಹದ ನಾಗಸಾಧುಗಳನ್ನು ಹೆಚ್ಚಾಗಿ ಮಠಗಳಲ್ಲಿ ನೋಡಬಹುದು. ಜರ್ಮನಿ, ಮಾಸ್ಕೋ, ಅಮೆರಿಕ ಮತ್ತು ಮತ್ತಿತರ ದೇಶದ ಮಹಿಳೆಯರು ಹೆಚ್ಚಾಗಿ ನಾಗಸಾಧುಗಳಾಗಿ ಬದಲಾಗುತ್ತಿದ್ದಾರೆ. ಅದರಲ್ಲಿಯೂ ಈ ವಿದೇಶಿ ಮಹಿಳೆಯರಲ್ಲಿ ಯುವತಿಯರೇ ಹೆಚ್ಚಾಗಿರುವುದು ಗಮನಾರ್ಹ. ಇವರಿಗೆ ಹರಿಭಜನೆಗಳನ್ನು ಬಿಟ್ಟು ಬೇರೆ ವಿಷಯಗಳು ಪೂರ್ತಿಯಾಗಿ ಗೊತ್ತಿಲ್ಲ. ಇವರು ಮಠಗಳಲ್ಲಿ ದಾಖಲಾತಿ ಪಡೆದು ಮಠದ ನಿಯಮಾನುಸಾರ ನಾಗಸಾಧುಗಳ ನೀತಿ ನಿಯಮಗಳನ್ನು ಪೂರ್ತಿಯಾಗಿ ಪಾಲಿಸುತ್ತಾರೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಶ್ಚರ್ಯವಾಗುವ ವಿಷಯವೆಂದರೆ ಸರಿಸುಮಾರು 144 ವರ್ಷಗಳ ಬಳಿಕ ಈಗ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಮಹಿಳಾ ನಾಗಸಾಧುಗಳನ್ನು ಹೆಚ್ಚಾಗಿ ನಾವು ನೋಡಬಹುದು. ಇಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿರುವ ಈ ಮಹಿಳಾ ನಾಗಸಾಧುಗಳು ಕುಂಭಮೇಳ ಮುಗಿದ ಬಳಿಕ ಎಲ್ಲಿರುತ್ತಾರೆ? ಆನಂತರ ಅಸಲು ಅವರನ್ನು ನೋಡಲು ಕೂಡ ಕಾಣಿಸುವುದಿಲ್ಲ ಎಂದು ನಮ್ಮಲ್ಲಿ ಹಲವು ಮಂದಿಗೆ ಅನುಮಾನವಿರಬಹುದು. ಇಲ್ಲಿ ನಿಜಾಂಶವೆಂದರೆ ಮಹಿಳಾ ನಾಗಸಾಧುಗಳು ಸದಾ ಕಾಲ ಕಠಿಣ ತಪಸ್ಸಿನಲ್ಲಿ ಮುಳುಗಿರುತ್ತಾರೆ. ಈ ಸಮಯದಲ್ಲಿ ಇವರು ಮಠಗಳಲ್ಲಿರುವುದಿಲ್ಲ. ಬಹಳ ದೂರ ಹೋಗಿ ಜನರೇ ಇಲ್ಲದಿರುವ ಪ್ರದೇಶಗಳಲ್ಲಿ, ಗುಡ್ಡಗಳಲ್ಲಿ, ಪರ್ವತಗಳ ಕೆಳಗಿರುವ ಸುರಂಗಗಳಲ್ಲಿ ಕಠಿಣ ಧ್ಯಾನ ಮಾಡುತ್ತಿರುತ್ತಾರೆ. ಆದರೆ ಒಂದೊಂದು ಪ್ರದೇಶಗಳಲ್ಲಿರುವ ನಾಗಸಾಧುಗಳನ್ನು ಒಂದೊಂದು ಹೆಸರಿನಿಂದ ಕರೆಯುತ್ತಾರೆ. ಪರ್ವತಗಳಲ್ಲಿರುವ ನಾಗಸಾಧುಗಳನ್ನು ಪರ್ವತಗಿರಿ ಎಂದು, ನಗರಗಳಲ್ಲಿರುವ ನಾಗಸಾಧುಗಳನ್ನು ಪುರಿ ಎಂದು ಮತ್ತು ಅರಣ್ಯಗಳಲ್ಲಿರುವ ನಾಗಸಾಧುಗಳನ್ನು ಅನನ್ಯ ಎಂದು ಕರೆಯುತ್ತಾರೆ. ಕೇವಲ ಇಂತಹ ಕುಂಭಮೇಳಗಳಲ್ಲಿ ಮಾತ್ರವೇ ಮಹಿಳಾ ನಾಗಸಾಧುಗಳು ಕಾಣಿಸಿಕೊಳ್ಳುತ್ತಾರೆ. ಉಳಿದಂತೆ ಹಿಮಾಲಯಗಳು, ಪರ್ವತಗಳೇ ಅಲ್ಲದೆ ಬೇರೆ ಬೇರೆ ಗುಹೆಗಳಲ್ಲಿ ಧ್ಯಾನಮಗ್ನರಾಗಿರುತ್ತಾರೆ. ಈಶ್ವರನ ಆರಾಧನೆಯಲ್ಲಿ ಮುಳುಗಿರುತ್ತಾರೆ. ಒಂದು ಗುಹೆಯಲ್ಲಿ ಕೆಲವು ವರ್ಷಗಳ ತಪಸ್ಸಿನ ನಂತರ ಮತ್ತೆ ಬೇರೊಂದು ಗುಹೆಗೆ ಹೋಗುತ್ತಾರೆ. ಇದರಲ್ಲಿರುವ ಕೆಲವು ಮಂದಿ ನಾಗಸಾಧುಗಳು ಸನ್ಯಾಸಿ ವಸ್ತ್ರಗಳನ್ನು ಧರಿಸಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಪರ್ಯಟನೆ ಮಾಡುತ್ತಾರೆ. ಕೆಲವರು ಮಾತ್ರ ಪೂರ್ತಿಯಾಗಿ ನಗ್ನವಾಗಿದ್ದು ಅವರು ಗುಹೆಗಳಲ್ಲಿಯೇ ಇದ್ದು ಘೋರ ತಪಸ್ಸು ಮಾಡುತ್ತಿರುತ್ತಾರೆ. ಈ ಸಮಯದಲ್ಲಿ ಅರಣ್ಯಗಳಲ್ಲಿ ಸಿಗುವಂತಹ ಹಣ್ಣು ಹಂಪಲು ಮತ್ತು ಗೆಡ್ಡೆ ಗೆಣಸುಗಳಿಂದ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ಸನ್ಯಾಸಿನಿಯರ ವೇಷದಲ್ಲಿ ತಿರುಗಾಡುತ್ತಿರುತ್ತಾರೆ. ಆ ಸಮಯದಲ್ಲಿ ಇವರನ್ನು ಮಹಿಳಾ ನಾಗಸಾಧುಗಳೆಂದು ಯಾರೂ ಸಹ ಗುರುತಿಸುವುದಿಲ್ಲ. ಕೆಲವು ದಿನಗಳ ಕಾಲ ಊಟ, ತಿಂಡಿ, ನೀರು ಸಹ ಇಲ್ಲದೆಯೇ ಜೀವಿಸುವ ಶಕ್ತಿ ಇವರಲ್ಲಿರುತ್ತದೆ. ಪೂರ್ತಿಯಾಗಿ ಮಹಿಳಾ ನಾಗಸಾಧುಗಳಾಗಿ ಬದಲಾದ ನಂತರ ಇವರು ಮಠಗಳನ್ನು ಬಿಟ್ಟು ಬೆಟ್ಟ, ಗುಡ್ಡ ಮತ್ತು ಪರ್ವತ ಪ್ರದೇಶಗಳಿಗೆ ಹೊರಟು ಹೋಗುತ್ತಾರೆ. ಈ ರೀತಿಯಾದ ನಾಗಸಾಧುಗಳನ್ನು ಕುಂಭಮೇಳ, ಮಹಾಕುಂಭಮೇಳಗಳಲ್ಲಿ ಹೊರತುಪಡಿಸಿ ಬೇರೆ ಕಡೆ ನೋಡುವುದು ಸ್ವಲ್ಪ ಕಷ್ಟವೇ. ಹಾಗಾದರೆ ಹೆಚ್ಚಾಗಿ ಗುಹೆಗಳಲ್ಲಿರುವ ಇವರಿಗೆ ಕುಂಭಮೇಳ, ಮಹಾಕುಂಭಮೇಳದ ಬಗ್ಗೆ ಹೇಗೆ ತಿಳಿಯುತ್ತದೆ?
ಹೇಗೆ ಇವರಿಗೆ ಸಿಗ್ನಲ್ ಸಿಗುತ್ತದೆ ಎಂಬುದು ಮಾತ್ರ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸ್ನೇಹಿತರೆ, ನೀವು ಸಹ ಮಹಿಳಾ ನಾಗಸಾಧುಗಳನ್ನು ನೋಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.